ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಅದ್ಭುತವಾಗಿರೋದು ಸಿನಿಮಾ ನೋಡಿದ್ವಿ. ತುಂಬ ಖುಷಿ ಆಗ್ತಾ ಇದೆ. ರಾಮನ ಅವತಾರ. ಐ ಥಿಂಕ್ ವೆನ್ ವಿ ಟಾಕ್ ಅಬೌಟ್ ಯುನೀಕ್ನೆಸ್, ವೆನ್ ವಿ ಟಾಕ್ ಅಬೌಟ್ ಫ್ರೆಶ್ನೆಸ್, ಅದೆಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ನಾನು ಬರೀ ಪ್ರೇಕ್ಷಕರ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಿನಿಮಾ ಥಿಯೇಟರ್ಸ್ ಹೋಗಿ ಸಿನಿಮಾ ನೋಡಿ. ಯಾಕಂದರೆ ನಮ್ಮ ಒಬ್ಬ ಕಲಾವಿದನಾಗಿ, ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ ಎಲ್ಲರೂ ತುಂಬ ಕಷ್ಟಪಟ್ಟಿರ್ತಾರೆ. ಆ್ಯಂಡ್ ಒಂದು ಸಿನಿಮಾದು ಎಕ್ಸ್ಪೀರಿಯನ್ಸ್, ಹೊಸೊಬ್ಬರು ಆಗಲಿ ಸೀನಿಯರ್ಸ್ ಆಗಲಿ, ಒಂದು ಸಿನಿಮಾದು ಎಕ್ಸ್ಪೀರಿಯನ್ಸ್ ಯಾವತ್ತೂ ಥಿಯೇಟರಲ್ಲಿ ಬೆಸ್ಟ್ ಬರೋದು. Everybody in the film has done a fantastic job. Rishi has done amazingly well. Pranita is looking really nice in the film. She's performed really well. ನಿಜವಾಗ್ಲೂ ಒಂದು ಬೇರೆ ರೀತಿಯಾದ ಸಿನಿಮಾ ಅಂತ ಹೇಳ್ಬೋದು. ಚೆನ್ನಾಗಿದೆ. ನಮ್ಗೆಲ್ರಿಗೂ ತುಂಬ ಇಷ್ಟ ಆಯಿತು. ನಿಮ್ಮೆಲ್ಲರ ಹತ್ರ ಪರ್ಸ್ನಲ್ ಕೇಳ್ಕೊತೀನಿ. ಸಿನಿಮಾ ಹಾಯ್ ಮೀಡಿಯಾ, ಎಲ್ರಿಗೂ ನಮಸ್ಕಾರ. ರಾಮನ ಅವತಾರ. ಈಗ ನಾವಿರೋ ಈ ಪರಿಸ್ಥಿತಿಲಿ, ಈ ಬಿಸಿಲಲ್ಲಿ, ಈ ಮಳೆಯಲ್ಲಿ ನಮ್ಮ ಟೀಮ್ RCB ಹೀಗೆಲ್ಲ ಆಡ್ತಿರೋದ್ರ ಮಧ್ಯ ಈ ಥರ ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು. ಆ್ಯಂಡ್ ಆ್ಯಕ್ಚುಲಿ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಫಸ್ಟ್ ಹಾಫು ಇಂಟರ್ವಲ್ವರೆಗೂ ಇಂಟರ್ವಲ್ ಬಂತ ಅಂತ ಅನ್ನಿಸ್ತು. ಸೊ ಫಸ್ಟ್ ಹಾಫ್ ಅಂತೂ ನಾನು ಸಕ್ಕತ್ ಎಂಜಾಯ್ ಮಾಡಿದೆ. ಸೆಕೆಂಡ್ ಹಾಫ್ ಆ ಟ್ವಿಸ್ಟ್ ಇಟ್ಟಿದ್ದು ವಾಸ್ ಎನ್ ಅನದರ್ ಎಕ್ಸೈಟಿಂಗ್ ಪಾರ್ಟ್. ಅದೇ ನಾನು ಹೇಳ್ದಂಗೆ ಈ ಎಲ್ಲ ಟೆನ್ಷನ್ಗಳ ಮಧ್ಯ ಈ ಒಂದು ಎಂಟರ್ಟೈನ್ಮೆಂಟ್ ಅವಶ್ಯಕತೆ ಇತ್ತು. ವಿಕಾಸ್ ಪಂಪಾಪತಿ ಹಾಗೆ ನಿಮ್ಮ ಟೀಮ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಚ್ ಅನ್ ಎಂಟರ್ಟೈನಿಂಗ್ ಆ್ಯಂಡ್ ಫನ್ ಫಿಲ್ಮ್. ನೀವು ದಯವಿಟ್ಟು ನಾಳೆ May 10th ರಿಲೀಸ್ ಆಗ್ತಾ ಇದೆ. ಈಗಲೇ ಬುಕ್ ಮೈ ಶೋಲಿ ಟಿಕೆಟ್ ಬುಕ್ ಮಾಡಿ ಥಿಯೇಟ್ರಿಗೆ ಬಂದು ನೋಡಿ. ಬಿಕಾಸ್ ಆಲ್ ಮೂವೀಸ್ ಆರ್ ಮೇಡ್ ಫಾರ್ ಥಿಯೇಟರ್ ಆ್ಯಂಡ್ ಇದು ಕೂಡ ಥಿಯೇಟ್ರಿಗೆ ಮಾಡಿರುವಂತಹ ಸಿನಿಮಾ. ವಿ ಆಲ್ ಹ್ಯಾವ್ ಎಂಜಾಯ್ಡ್ ಥಿಯೇಟರಲ್ಲಿ. ಈಗ ನಿಮ್ಮ ಟರ್ನ್ ಆ್ಯಂಡ್ ಇನ್ನೊಂದ್ಸತಿ ಬಂದು ನಾವು ವಾಚ್ ಮಾಡ್ಬೋದು ಥಿಯೇಟ್ರಲ್ಲಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ರಾಮನ ಅವತಾರ ನಿಜವಾಗ್ಲೂ ಇದು ಹೊಸ ಅವತಾರ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಿಷಿ ಬಾಡಿ ಲ್ಯಾಂಗ್ವೇಜು, ಡೈಲಾಗ್ ಡೆಲಿವರಿ ಟೋಟಲಾಗಿ ಒಂದು ಟ್ರೆಂಡಿಯಾಗಿ ಮಾಡಿದ್ದಾರೆ. ಹೊಸ ಡೈರೆಕ್ಟ್ರು, ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಒಂದು ವಸ್ತು ಭಾಳ ಅದ್ಭುತವಾಗಿದೆ. ತುಂಬ ಸೀರಿಯಸ್ ಆದ ಒಂದು ವಸ್ತುವನ್ನು ಹ್ಯೂಮರ್ ಆಗಿ ಹೇಳ್ಕೊಂಡು ಹೋಗಿದ್ದಾರೆ. ಇಡೀ ಸಿನಿಮಾ ಆ ಓಟನೇ ತುಂಬ ಚೆನ್ನಾಗಿದೆ. ನಾವು ಯೂಶ್ವಲಾಗಿ ಈ ಥರ ಸ್ಕ್ರಿಪ್ಟ್ ತೊಗೊಂಡಾಗ ಒಂದು ಗ್ಯಾಂಗ್ಸ್ಟರು, ಅದಕ್ಕೊಬ್ಬ ಪೊಲೀಸು, ಒಂದು ಹೀರೋಯಿಸಮ್, ಈ ಥರದ್ದೆಲ್ಲ ಇರುತ್ತೆ. ಅವು ಯಾವೂ ಇಲ್ಲದೆ ತುಂಬ ನೈಜವಾಗಿ ಪ್ರೇಕ್ಷಕರ ಮನಸ್ಸನ್ನು ಮುಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಶುಭವಾಗಲಿ ಚಿತ್ರತಂಡಕ್ಕೆ. ಗುಡ್ ಲಕ್. ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷ ಆಗ್ತಾ ಇದೆ. ಸ್ಟ್ರೇಟ್ ಕನ್ನಡ ಸಿನಿಮಾ ಮಾಡಿ ಸ್ವಲ್ಪ ದಿವಸ ಆಗಿತ್ತು. ಸೊ ಇವತ್ತು ವಾಪಸ್ ಒಂದು ಕನ್ನಡ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾಯಿದೆ. ಆ್ಯಂಡ್ ಇವತ್ತು ಈ ಪ್ರೀಮಿಯರ್ ಶೋನಲ್ಲಿ ಸಿಕ್ಕಿರೋ ರೆಸ್ಪಾನ್ಸ್, ಫುಲ್ ಹೌಸ್ ಆಗಿ ಟಿಕೆಟ್ ಬುಕ್ ಮಾಡಿರೋದೇ ನಂಗೆ ತುಂಬ ಖುಷಿ. ಅದ್ರ ಜೊತೆಗೆ ಇಂಥ ಒಳ್ಳೆ ಕಮೆಂಟ್ಸ್ ಕೇಳಿಸ್ಕೊಳ್ತಾ ಇರೋದು ತುಂಬಾ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ಲೀಸ್ ಸ್ಪ್ರೆಡ್ ದ ವರ್ಡ್. ನಿಮಗೆ ಸಿನಿಮಾ ಇಷ್ಟ ಆಗಿದ್ದರೆ ದಯವಿಟ್ಟು ಸೋಷಿಯಲ್ ಮೀಡಿಯಾನಲ್ಲಾಗಲಿ ಎಲ್ಲಾಗಲಿ ಪ್ಲೀಸ್ ಸ್ಪ್ರೆಡ್ ದ ವರ್ಡ್. ಸೊ ಜಾಸ್ತಿ ಜನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ಸಿನಿಮಾನ ನೀವು ಸಪೋರ್ಟ್ ಮಾಡಿದಷ್ಟು ಜಾಸ್ತಿ ಜನ ಈ ಥರ ಒಂದು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂದೆ ಬರ್ತಾರೆ. ಸೊ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಮೀಡಿಯಾಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಮೀಡಿಯಾ ಇಲ್ಲದೆ ಇದ್ದರೆ ಸಿನಿಮಾದು ರೀಚ್ ತುಂಬಾ ಕಮ್ಮಿ ಆಗೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು, ಪ್ರತಿಯೊಂದು ಚಾನಲ್ ಆಗಲಿ, ಪ್ರಿಂಟ್ ಮೀಡಿಯಾ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ, ಯೂಟ್ಯೂಬ್ ಚಾನಲ್ಸ್ ಆಗಲಿ, ಮೇಮ್ಸ್ ಆಗಲಿ, ತುಂಬ ಥ್ಯಾಂಕ್ ಯು. ಬಿಕಾಸ್ ನಿಮ್ಮಿಂದನೇ ನಮ್ಮ ಸಿನಿಮಾ ಇವತ್ತು ಇಷ್ಟು ಸಪೋರ್ಟ್ ಸಿಕ್ಕಿರೋದು. ಥ್ಯಾಂಕ್ ಯು ಸೋ ಮಚ್. ರಾಮನ ಅವತಾರ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಇತ್ತೀಚೆಗೆ ನಮಗೆಲ್ರಿಗೂ ಈ ಬಿಸಿಲು ನೋಡಿ ಸಾಕಾಗ್ಬಿಟ್ಟಿದೆ. ಮಳೆ ಬಂದರೆ ಎಷ್ಟು ಖುಷಿ ಆಗುತ್ತಲ್ಲ, ಇದು ಸೇಮ್ ಹಾಗೆ ಅನ್ನಿಸ್ತು ನನಗೆ. ಅಂದರೆ ಎವ್ರಿ ವೀಕ್ ನಾವು ನೋಡಿದಾಗ ಸಿನಿಮಾಗಳಿಲ್ಲ, ಒಳ್ಳೆ ಸಿನಿಮಾ ಇಲ್ಲ ಅಂತ ಅನಿಸ್ತಾ ಇತ್ತು. ಸೊ ಆ ಟೈಮಲ್ಲಿ ಇದೊಂದು ಒಳ್ಳೆ ಮಳೆ ಥರ ಎಲ್ಲರೂ ಖುಷಿ ಕೊಡುವಂಥ ಸಿನಿಮಾ. ಸೊ ಎಲ್ಲರೂ ಬಂದು ನೋಡಿ. ರಾಮ ದಿ ಜೆಂಟಲ್ ಮ್ಯಾನ್ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ಅವ್ರು ಎಲ್ಲರೂ ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಬಂದು ವೋಟ್ ಹಾಕಿ ಅವ್ನು ಗೆಲ್ಲಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ರಾಮನವತಾರ ಸಿನಿಮಾ ನೋಡ್ಕೊಂಡು ಬಂದೆ. ಆ್ಯಂಡ್ ಇಟ್ಸ್ ಅ ಪಕ್ಕಾ ಎಂಟರ್ಟೈನರ್ ಆಯಿತಾ. ತುಂಬ ಅಂದರೆ ಮನೋರಂಜನೆಗಂತೂ ಏನೂ ಕಡಿಮೆ ಇಲ್ಲ. ರಿಷಿ ಆ್ಯಸ್ ಯೂಶ್ವಲ್ ನನ್ನ ಒನ್ ಆಫ್ ಮೈ ಫೇವ್ರೆಟೆಸ್ಟ್ ಆ್ಯಕ್ಟರ್ಸ್ ಅವನು. ಆ್ಯಂಡ್ ಆ್ಯಸ್ ಯೂಶ್ವಲ್ ತುಂಬ ವರ್ಸಟೈಲಾಗಿ ಆ್ಯಕ್ಟ್ ಮಾಡಿದ್ದಾನೆ. ಸೋ ಮಚ್ ಫನ್ ಇನ್ ದ ಫಿಲ್ಮ್. ಪ್ರಣೀತಾ ಅವರು, ಶಿ ಲುಕ್ ಸೋ ಕ್ಯೂಟ್. ಐ ಫೀಲ್ ನಿಮ್ಗೆಲ್ಲರಿಗೂ ಒಂದು ಬೋರ್ ಅಂತೂ ಆಗಲ್ಲ. ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ಲಿ ಎಡಿಟೆಡ್ ಶಾರ್ಟ್. ಅಂದರೆ ಎಷ್ಟು ಲೆಂತ್ ಇರಬೇಕು ಅಷ್ಟೇ ಲೆಂತ್ ಇದೆ.
ಐ ಥಿಂಕ್ ಐ ಲೈಕ್ ಇಟ್ ಓವರಾಲ್ ತುಂಬ ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ನೋಡಿ. ಆ್ಯಂಡ್ ಮೈ ಫೇವ್ರೆಟ್ ಆ್ಯಕ್ಟರ್ ರಿಷಿ, ಅವನಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ವಿಕಾಸ್ ಪಂಪಾಪತಿ, ಈ ರಾಮನಾವತಾರ ಸಿನಿಮಾದ ನಿರ್ದೇಶಕ. ಪ್ರತಿಯೊಬ್ಬ ನಿರ್ದೇಶಕನಿಗೂ ಒಂದು ಕನಸು ಕಾಣ್ತಾ ಇರ್ತೀವಿ, ಅಂದರೆ ನಮ್ಮದೊಂದು ಮೊದಲನೇ ಸಿನಿಮಾ ಆಗಬೇಕು, ಅದಕ್ಕೆ ಆದಂಥ ಒಂದು ಪ್ರೀಮಿಯರ್ ಶೋ ನಡಿಬೇಕು, ಅದಕ್ಕೆ ಇಂಡಸ್ಟ್ರಿಯಲ್ಲಿರೋ ಸೆಲೆಬ್ರಿಟೀಸ್ ಎಲ್ಲರೂ ಬರಬೇಕು, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕೂತಿ ಸಿನಿಮಾ ನೋಡಬೇಕು ಅಂತ. ಅದು ಇವತ್ತು ವಿಟ್ನೆಸ್ ಆಗ್ತಾ ಇದೆ. ಸೊ ಅದಕ್ಕೆ ತುಂಬ ಸಂತೋಷ ಇದೆ ನನಗೆ. ಆ್ಯಂಡ್ ಎಲ್ಲ ಕಡೆಯಿಂದನೂ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾಯಿದೆ. ಅದು ಪರ್ಟಿಕ್ಯುಲರ್ಲಿ 40 years 45 years ಪ್ಲಸ್ ಇರೋವಂಥ ಪೇರೆಂಟ್ಸ್ಗಳು, ಅಂದರೆ 40-45+ ಇರೋವಂಥ ಜನರು ನನಗೆ ಅವ್ರು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ. ಅಂದರೆ ತುಂಬ ಕ್ಲೀನ್ ಕಾಮಿಡಿ ಇದೆ ಸಿನಿಮಾದಲ್ಲಿ. ಭಾಳ ವರ್ಷ ಆದಮೇಲೆ ಈ ಥರದೊಂದು ಸಿನಿಮಾ ನೋಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು, ಸೊ ಅದು ನಂಗೆ ತುಂಬ ಸಂತೋಷ ಕೊಟ್ಟಿದೆ. ಬಟ್ ಆ್ಯಕ್ಚುಯಲ್ ಆಗಿ ನಾಳೆ ಬೆಳಿಗ್ಗೆ ಒಂದು ಫಸ್ಟ್ ಮಾರ್ನಿಂಗ್ ಶೋ ಅಂತ ಏನಾಗುತ್ತೆ, ಅಲ್ಲಿ ಆ್ಯಕ್ಚುಯಲ್ ಆಡಿಯನ್ಸ್ ಕೂತ್ಕೊಂಡು ಏನು ನೋಡ್ತಾರೆ ಅವ್ರ ರಿವ್ಯೂಗಳನ್ನ ನೋಡೋದಕ್ಕೆ ತುಂಬ ವೇಟಿಂಗ್ ಇದೆ. ನಾವು ಎಲ್ಲ ಮೀಡಿಯಾದವ್ರಿಗೂ ಬಂದು ಇಷ್ಟು ಸಪೋರ್ಟ್ ಮಾಡೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಜನಗಳಿಗೂ ಅಷ್ಟೇ ನನ್ನ ಕಡೆಯಿಂದ ಒಂದು ಸಿನ್ಸಿಯರ್ ರಿಕ್ವೆಸ್ಟ್, ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋ ಒಂದು ಅಭಿಪ್ರಾಯನ ದಯವಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಸರ್ಕಲ್ ಫ್ರೆಂಡ್ಸ್ಗಳ ಜೊತೆಗೆ ಹಂಚ್ಕೊಳ್ಳಿ. ಆ್ಯಂಡ್ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಎಲ್ಲ ಮಾತುಗಳನ್ನು ನಿರ್ದೇಶಕರು ಹೇಳಿದ್ದಾರೆ. ನಾವು ಮುಂಚಿಂದಲೂ ಹೇಳ್ಕೊಂಡು ಬಂದಿದ್ದೀವಿ, ಇದು ಒಂದು ಸರಳವಾಗಿರೋಂಥ ಒಂದು ಕಥೆ, ಆದರೆ ಬಹಳ ಎಂಟರ್ಟೈನಿಂಗ್ ಆಗಿ ಹೇಳಿದ್ದೀವಿ. ನಿಮ್ಮನ್ನು ಚಿಕ್ಕದಾಗಿ ಒಂದು ಕಿರುನಗೆ ತರಿಸ್ತೀವಿ ನಿಮ್ಮ ಮುಖದ ಮೇಲೆ ಅಂತ ಹೇಳಿ. ಐ ಥಿಂಕ್ ಇವತ್ತು ಬಂದಿರೋವಂಥ ಪ್ರತಿಕ್ರಿಯೆಗಳೇನಿದೆ, ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚಿಗೆ ಬಂದಿದೆ ಅಂತ ನನಗನ್ಸುತ್ತೆ. ಐ ಥಿಂಕ್ ಎಲ್ರಿಗೂ ಕೂಡ ನನಗೆ ಫೀಡ್ಬ್ಯಾಕ್ ಬಂದಿದ್ದು ಆಫ್ಟರ್ ಲಾಂಗ್ ಟೈಮ್, ಅಂದರೆ ಒಂದು ಕ್ಲೀನ್ ಎಂಟರ್ಟೈನರ್ ನೋಡಿ ಭಾಳ ಸಂತೋಷ ಆಯಿತು. ಆ್ಯಂಡ್ ಇವತ್ತು ಪೇಯ್ಡ್ ಪ್ರೀಮಿಯರ್ ಇದ್ದಿದ್ದರಿಂದಾಗಿ ತುಂಬ ಜನ ಫ್ಯಾಮಿಲೀಸ್ ಬಂದಿದ್ರು ಆಲ್ರೆಡಿ. ಆ್ಯಂಡ್ ಫ್ಯಾಮಿಲಿ ಆಡಿಯನ್ಸಸ್ಗೆ ಎಲ್ಲರಿಗೂ ಕೂಡ ಐ ಥಿಂಕ್ ದೇ ವರ್ ವೆರಿ ಹ್ಯಾಪಿ ನಮಗೆ ಬಂದಿದ್ದಂಥ ಫೀಡ್ಬ್ಯಾಕ್ಸ್. ಬಟ್ ಸಿನಿಮಾ ಅಂದರೆ ಇವಾಗ ನಿಮ್ಮದು, ಸೊ ಹಾಗಾಗಿ ಇನ್ನು ಮುಂದೆ ಜನ ಮಾತಾಡ್ತಾರೆ ಸಿನಿಮಾ ಬಗ್ಗೆ. ನಮ್ಮ ಕೆಲಸ ಇಲ್ಲಿ ಮುಗಿದಿದೆ. ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ, ಮಾಧ್ಯಮ ಮಿತ್ರರಿಗೆ, ಸೋಷಿಯಲ್ ಮೀಡಿಯಾ ಮಿತ್ರರಿಗೆ, ಎಲ್ರಿಗೂ ಕೂಡ. ಆ್ಯಂಡ್ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋವಂಥ ಎಲ್ರಿಗೂ ಕೂಡ ಇದುವರೆಗೂ. ಸೊ ಹಾಗಾಗಿ ನಿಮ್ಮ ಸಹಕಾರ ಬೆಂಬಲದಿಂದನೇ ನಾವು ಈ ಸಿನಿಮಾ ಮಾಡೋಕ್ಕಾಗಿರೋದು. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಸಿನಿಮಾ ದಯವಿಟ್ಟು ಚಿತ್ರಮಂದಿರದಲ್ಲಿ ನೋಡಿ. ಸಿನಿಮಾ ನಿಮಗೆ ಏನಾದರೂ ಹಿಡಿಸ್ತು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು 4 ಜನರಿಗೆ ಹಂಚ್ಕೊಳ್ಳಿ ಆ ವಿಷಯನ, ಸೊ ದ್ಯಾಟ್ ಜಾಸ್ತಿ ಜನ ಬಂದು ಥಿಯೇಟ್ರಲ್ಲೇ ನೋಡಲಿ ಅನ್ನೋ ಒಂದು ನಮ್ಮ ಆಸೆ ಈಡೇರುತ್ತೆ. ಆ್ಯಂಡ್ ಕನ್ನಡ ಚಿತ್ರರಂಗ, ನಮ್ಮ ಚಿತ್ರರಂಗಕ್ಕೆ ಜಾಸ್ತಿ ಜನ ಇವಾಗ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನು ನೋಡಬೇಕು ಅಂತ ಆಯಿತು ಅಂತ ಹೇಳಿದ್ರೆ ನಮಗೆ ಎಲ್ಲರೂ ಸಹಾಯ ಬೇಕಾಗತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವು ಸಿನಿಮಾ ನೋಡ್ತೀರಾ ಅನ್ನೋದೇ ಆದರೆ ಚಿತ್ರಮಂದಿರದಲ್ಲೇ ನೋಡಿ. ಹಾಗಾಗಿ ನಾವು ಟಿಕೆಟಿನ ದರನೂ ಕೂಡ ನಾವು ಕಡಿಮೆ ಮಾಡಿದ್ದೀವಿ. ಓನ್ಲಿ ರೀಸನ್ ಬೀಗ್, ನೀವು ನಾಳೆ OTTಲಿ ನೋಡ್ತೀವಿ ಅಥವಾ TV ನಲ್ಲಿ ನೋಡ್ತೀವಿ ಅನ್ನೋ ಭಾವನೆ ಇದ್ದರೆ ಅದು ಬೇಡ. ದಯವಿಟ್ಟು ಚಿತ್ರಮಂದಿರದಲ್ಲೇ ನೋಡಿ. ಅದನ್ನು ನೋಡಿದ್ರೆ ಮಾತ್ರ ಇನ್ನಷ್ಟು ಹೊಸ ಪ್ರತಿಭೆಗಳು ಮುಂದೆ ಬರೋದಕ್ಕೆ ಸಾಧ್ಯ ಆಗುವಂಥದ್ದು. ಆ ಒಂದು ಮನವಿನ ನಿಮ್ಮಲ್ಲಿ ಮಾಡ್ಕೊಳ್ತೀವಿ. ಸೊ ಪ್ಲೀಸ್ ಟು ವಾಚ್ ಇಟ್ ಇನ್ ಥಿಯೇಟರ್ಸ್ ಆ್ಯಂಡ್ ಪ್ಲೀಸ್ ಹೆಲ್ಪ್ ಸ್ಪ್ರೆಡ್ ದ ವರ್ಡ್. ಥ್ಯಾಂಕ್ ಯು.